ರೈತರೇ, ರಾಗಿ ಮತ್ತು ಮಾವು ಬೆಳೆನ ಅಪ್ಡೇಟ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಾವೀಗ ಮೊಬೈಲಲ್ಲಿ ಅಪ್ಡೇಟ್ ಮಾಡಿದ್ರೆ ರಾಗಿಯಲ್ಲಿ ಪಾಣಿಯ ಬೆಳೆ ಕಾಲಮ್ನಲ್ಲಿ ಸೇರಿಕೊಳ್ತದೆ. ನಾವೀಗ ಎಂಟ್ರಿ ಮಾಡೋದು ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನೀವು ಪಾಣಿ ಮೇಲೆ ಆ ಪಾಣಿ ನಂಬರ್ ಮೇಲೆ ಕ್ಲಿಕ್ ಮಾಡಿ ಅದೇ ಜಾಗಕ್ಕೆ ಹೋಗಿ ನಿಂತ್ಕೋಬೇಕಾಗತ್ತೆ. ನೀವು ಆ GPS ಮೂಲಕ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನೋಡಿ, ಈ ಥರ ಬರುತ್ತೆ. ಬೆಳೆಯ ವಿವರ ದಾಖಲಿಸಿ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ರೈತರ ಜಮೀನಲ್ಲಿ ವ್ಯವಸಾಯಕ್ಕೆ ಬಳಕೆಯಾಗದ ಪ್ರದೇಶವಿದೆಯೇ ಅಂತ ಕೇಳ್ತಾ ಇದೆ. ಇಲ್ಲ ಅಂತ ಕೊಡಿ. ಮುಂದುವರಿಸಲು ಬಯಸುವಿರಾ? ಹೌದು ಅಂತ ಕೊಡಿ. ಮತ್ತೆ ನೆಕ್ಸ್ಟ್ ಪೇಜು, ಈ ತಾಕಿನಲ್ಲಿ ಪಾಳು ಪ್ರದೇಶ ಇದೆಯಾ ಅಂತ ಕೇಳ್ತಾ ಇದೆ, ಅಥವಾ ಖಾಲಿ ಪ್ರದೇಶ ಇದೆಯಾ ಅಂತ. ಇಲ್ಲ ಅಂತ ಕೊಡಿ. ಮುಂದುವರಿಸಲು ಹೌದು ಅಂತ ಕೊಡಿ. ನೀವು ಕ್ಲಿಕ್ ಮಾಡಿ. ನಂತರ ಜಮೀನಿನಲ್ಲಿ ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಿ. ಅಂದರೆ ನೀವು ಮ್ಯಾಂಗೋ ಅಂತ ಹೊಡೀರಿ, MANGO, ಮ್ಯಾಂಗೋ 86 ಅಂತ ಬಂತು. ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಯ್ಕೆ ಮಾಡಿದ ಬೆಳೆ 86 ಮಾವು ಅಂತ ಇದೆ. ಸರಿ, ಹೌದು. ಅದಾದ ನಂತರ ಕೆಳಗಡೆ ಬಂದರೆ ಮರ ಗಿಡಗಳ ಸಂಖ್ಯೆ ಎಷ್ಟು, ನೀವೆಷ್ಟು ಗಿಡ ಹಾಕಿದ್ದೀರಿ ನೋಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಕೆಳಗಡೆ ಬಂದರೆ ಅದು ಎಷ್ಟು ಜಮೀನಿದೆ, 1 ಎಕರೆ. ಇಲ್ಲಿರೋದು 1 ಎಕರೆ 8 ಗುಂಟೆ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ. 0 ನಿಮ್ಮ ಜಮೀನು ಎಷ್ಟಿದೆ ಅದು ಸೇಮ್ ಅಷ್ಟೇ ಹಾಕಿ. ಅದಾದ ನಂತರ ಕೆಳಗಡೆ ಬನ್ನಿ, ಬೆಳೆ ವಿಧ ಆಯ್ಕೆ ಮಾಡಿ. ಅದನ್ನ ಕ್ಲಿಕ್ ಮಾಡಿದ್ರೆ ಮುಖ್ಯ ಬೆಳೆ ಅಂತರ್ಬೆಳೆ ಒಂದು ಸಿಂಗಲ್ ಬರ್ತಾಯಿದೆ. ನೀವು ಅದು ಹಾಕ್ಬಾರ್ದು. ಮುಖ್ಯ ಬೆಳೆ ಅಂತರ್ಬೆಳೆ ಅದನ್ನ ಕ್ಲಿಕ್ ಮಾಡಿ, ಮೊದಲನೇದು. ಅದಾದ ನಂತರ ಕೆಳಗಡೆ ಬಂದರೆ ಇಳುವರಿ ಆಯ್ಕೆ ಮಾಡಿ. ಅದ್ರ ಕ್ಲಿಕ್ ಮಾಡಿದ್ರೆ ಬೆಳೆ ಫಸಲಿಗೆ ಬಂದಿದೆ, ಬೆಳೆ ಫಸಲಿಗೆ ಬಂದಿಲ್ಲ. ಅಂದರೆ ಬೆಳೆ ಫಸಲಿಗೆ ಬಂದಿದೆ ಅಂದರೆ ದೊಡ್ಡ ಗಿಡ ಅಂತ, ಈಗ ಆಲ್ರೆಡಿ ಕಾಯಿ ಬಿಡೋ ಹಂತದಲ್ಲಿದೆ ಅಂತ ಅರ್ಥ. ಬೆಳೆ ಫಸಲಿಗೆ ಬಂದಿಲ್ಲ ಅಂದರೆ ನೀವು ಈಗ ಚಿಕ್ಕ ಗಿಡ ಹಾಕಿದ್ದೀರಿ ಅಂತ ಅರ್ಥ. ನಾವೇನು ಮಾಡಬೇಕೀಗ, ಬೆಳೆ ಫಸಲಿಗೆ ಬಂದಿದೆ ಅಂತ ಅರ್ಥ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನಂತರ ಕೆಳಗಡೆ ಬಂದರೆ ನೀರಾವರಿ ವಿಧ ಆಯ್ಕೆ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮಳೆ ಆಶ್ರಿತ ಮತ್ತು ನೀರಾವರಿ. ನೀವು ನಿಮ್ಮ ನೀರಾವರಿನ ಮಳೆ ಆಶ್ರಿತನ ನೋಡ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ. ತಿರ್ಗಾ ಹಾಗೆ ಕೆಳಗಡೆ ಬಂದರೆ ಇದು ನಿವ್ವಳ ವಿಸ್ತೀರ್ಣ ಅದೇನು ಇದು ತಗೊಳ್ಳಲ್ಲ ಅದು. ಅದ್ರ ನೆಕ್ಸ್ಟ್ ಅಂತ ಈಗ ಕೆಳಗಡೆ ಹೋದರೆ ಫೋಟೋ ಲೆವೆಲ್ಗೆ ಹೋಗುತ್ತೆ. ಫೋಟೋ ಕ್ಲಿಕ್ ಮಾಡಿ. ಕ್ಲಿಕ್ ತಗೊಳ್ತಾ ಇದೆ. ಕನ್ಫರ್ಮ್ ಅಂತ ಕೊಡಿ. ಓಕೆ. ಈಗ 2ನೇ ಛಾಯಾಚಿತ್ರ ಸೆರೆ ಹಿಡಿಬೇಕು. ಇನ್ನೊಂದು ಕಡೆ ತಿರುಗಿಸ್ಕೊಳ್ಳಿ. ಜಾಗ ಚೇಂಜ್ ಮಾಡಬೇಡಿ, GPS ಮೋಡ್ ಚೇಂಜ್ ಆಗೋಯ್ತದೆ. ಇದು ಕೂಡ ತಗೊಳ್ತಾ ಇದೆ. ಕನ್ಫರ್ಮ್ ಅಂತ ಕೊಡಿ. ಓಕೆ. ಆಮೇಲೆ 3ನೇದು ತಿರ್ಗಾ ಮತ್ತೆ ಇನ್ನೊಂದು ಕಡೆ. ಫೋಟೋ ಶೇಕ್ ಆಗಿರೋದಕ್ಕೆ ತಗೊಳ್ಳಲ್ಲ. ಶೇಕ್ ಮಾಡಬೇಡಿ ಫೋಟೋನ. ಓಕೆ. 3 ಗ್ರೀನ್ ಬಂತು. ಇದಾದ ನಂತರ ಈಗೇನು ಮಾಡಬೇಕು ಅಂದರೆ ಕೆಳಗಡೆ ಏನು ಆಪ್ಷನ್ ಇದೆ, 2 ಆಪ್ಷನ್ ಇದೆ. ಯಾವುದು? ಮಾಹಿತಿ ಸೇರಿಸಿ ಮತ್ತು ವಿವರ ಉಳಿಸಿ. ಮಾಹಿತಿ ಸೇರಿಸಿದ್ದ ಕೊಟ್ಟರೆ ನಾವು ಮಾವು ಜೊತೆಗೆ ರಾಗಿನೂ ಸೇರಿಸ್ಬೋದು. ವಿವರ ಉಳಿಸಿ ಅಂತ ಕೊಟ್ಬಿಟ್ರೆ ಡೈರೆಕ್ಟು ಸೇವ್ ಆಗಿಬಿಡ್ತದೆ, ಅಪ್ಲೋಡ್ ಆಗಿಬಿಡ್ತದೆ. ನಾವೀಗ ಏನು ಮಾಡಬೇಕು, ಮಾಹಿತಿ ಸೇರಿಸಿ ಕೊಡಬೇಕು. ಓಕೆ. ಮಾಹಿತಿ ಉಳಿಸಲಾಗಿದೆ. ಈಗ ಮತ್ತೆ ಮೇಲ್ಗಡೆ ಇದೆ ನೋಡಿ, ಬೆಳೆ ಆಯ್ಕೆ ಮಾಡಿ. ಅದರಲ್ಲಿ ರಾಗಿ ಅಂತ ಟೈಪ್ ಮಾಡಿ. ಅದರಲ್ಲಿ ರಾಗಿ L1 ಆ್ಯಂಡ್ H2 ಅಂತ ಬಂದಿದೆ. ನೀವು ನಿಮ್ಗೆ ಯಾವುದು ನೋಡಿ ಆಯ್ಕೆ ಮಾಡ್ಕೊಳ್ಳಿ. ಓಕೆ. ಆಯ್ಕೆ ಮಾಡಿದ ಬೆಳೆ 1 ರಾಗಿ ಸ್ಥಳೀಯ ಅಂತ ಬಂದಿದೆ. ಹೌದು ಅಂತ ಕೊಡಿ. ನೆಕ್ಸ್ಟ್ ಒನ್, ಶುದ್ಧ ಬೆಳೆ ಅಥವಾ ಮಿಶ್ರ ಬೆಳೆ ಆಯ್ಕೆ ಮಾಡಿ. ಈಗ ನಮ್ದು ಯಾವುದು? ಶುದ್ಧ ಬೆಳೆ ಅಲ್ಲ. ಏನಂದರೆ ನಾವು ಅಂತರ್ಬೆಳೆ ರಾಗಿಲಿ ಮತ್ತು ಮಾವು 2 ಜೊತೆಯಲ್ಲಿ ಇರೋದ್ರಿಂದ ನಾವು ಅಂತರ್ಬೆಳೆ ಮಿಶ್ರ ಬೆಳೆ ಅಂತ ಹಾಕಬೇಕಾಗುತ್ತೆ.
ನಾನು ಮಿಶ್ರ ಬೆಳೆ ಅಂತರ ಬೆಳೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನಂತರ ಕೆಳಗಡೆ ಬಂದರೆ ಈ ಬಿತ್ತನೆ ಸಮಯ 2025 ಅಂತ ಕ್ಲಿಕ್ ಮಾಡಿ. ತಿಂಗಳು ಜುಲೈ, ವಾರ ಯಾವ ವಾರ? 1ನೇ ವಾರದಲ್ಲಿ ಮಾಡಿದ್ದೀವಿ. ಅದಾಯಿತು. ನೆಕ್ಸ್ಟು ಮಳೆಯ ಇದು ಯಾವುದು? ನೀರಾವರಿ ವಿಧ, ಮಳೆಯಾಶ್ರಿತ ಅಥವಾ ನೀರಾವರಿಯಿಂದ ಬಂದಿದೆ ನೋಡಿ ಕ್ಲಿಕ್ ಮಾಡಿ. ಮಾವು ಕೇಳ್ದಂಗೆ ಸೇಮ್ ಇದು ಇಲ್ಲೂ ಹಂಗೆ ಕೇಳ್ತದೆ. ಇಲ್ಲಿ ಏನಾಗುತ್ತೆ ಆಮೇಲೆ ಇನ್ನೊಂದೇನು ವಿಚಾರ ಅಂದರೆ, ಇಲ್ಲಿ ಜಮೀನು ರಾಗಿಗೆ ಎಷ್ಟು ಎಂಟ್ರಿ ಮಾಡಬೇಕಾದ್ರೆ ವಿಸ್ತೀರ್ಣನ, ಇಲ್ಲಿ ನಾವು ಇಲ್ಲಿ 1 ಎಕರೆ 8 ಕುಂಟೆ ಇದೆ. ರಾಗಿಗೆ ಏನು ಮಾಡಬೇಕು? ಒಂದು ಕುಂಟೆ ಕಡಿಮೆ ಮಾಡಬೇಕು, 1 ಎಕರೆ 7 ಕುಂಟೆ ಹಾಕಬೇಕು. 0.00. ಅದಾದ ನಂತರ ಕೆಳಗಡೆ ಬಂದರೆ ಈಗ ಫೋಟೋ ಲೆವೆಲ್ ಅಂತಕ್ಕೆ ಬಂತು. ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ. ಶೇಕ್ ಮಾಡಿದ್ರೆ ತಗೊಳ್ಳಲ್ಲ. ಶೇಕ್ ಮಾಡಿದೆ. ಇಲ್ಲಿ ಗಾಳಿ ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ಇದೆ, ಅದಕ್ಕೆ ಕ್ಯಾಮ್ರಾ ಶೇಕ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಛಾಯಾಚಿತ್ರ, ಸೆಕೆಂಡ್ ಒನ್. ಎಲ್ಗಾಡಿಸುವುದು ಇದು ತಗೊಳ್ತು. ನಂತರ ಇದು 3ನೇ ಇನ್ನೊಂದು ಛಾಯಾಚಿತ್ರ. ಕ್ಯಾಮ್ರಾ ನೀವು ಫೋಟೋ ತೆಗಿಬೇಕಾದ್ರೆ ಕ್ಯಾಮ್ರಾ ಶೇಕ್ ಮಾಡಬೇಡಿ, ಫೋಟೋ ತಗೊಳ್ಳಲ್ಲ. ಈಗ ತಗೊಂತು, ಛಾಯಾಚಿತ್ರ ಸೆರೆ ಹಿಡಿಯಲಾಗಿದೆ. ಇದಾದ ನಂತರ ಈಗ ಏನು ಮಾಡಬೇಕೀಗ ಅಂದರೆ, ಸೇಮ್ ಮಾಹಿತಿ ಸೇರಿಸಿಂದ ಕೊಡಬೇಕು. ಅಂದರೆ ಮಾವು ಸೇರಿಕೊಂಡಿದೆ, ಮಾಹಿತಿ ಸೇರಿಸಿ ಕೊಟ್ಟರೆ ಈಗ ರಾಗಿನೂ ಸೇರಿಕೊಳ್ತದೆ. ಮಾಹಿತಿ ಸೇರಿಸಿಂದ ಕೊಡ್ತೀನಿ ನೋಡಿ. ಮಾಹಿತಿ ಉಳಿಸಲಾಗಿದೆ. ಈ ಬೆಳೆಯೊಂದಿಗೆ ಮಿಶ್ರ ಬೆಳೆಯಾಗಿರುವ ಬೆಳೆದಿರುವ ಮತ್ತು ಬೆಳೆಯನ್ನು ಈಗ ನಮೂದಿಸಿ. ಓಕೆ, ಈಗೇನು ಬಂತು ನೋಡಿ. ಈಗ ಅಲ್ಲಿ ಮಾವು ರಾಗಿ ಎರಡೂ ಸೇರಿಕೊಂಡಿದೆ. ಈಗ ವಿವರ ಉಳಿಸಿ, ಇದು ಸೇವ್ ಆಗಬೇಕಿದು. ಅಪ್ಲೋಡ್ ಮಾಡಬೇಕು ಅಂದರೆ ಈಗ ವಿವರ ಉಳಿಸಿ ಅಂತ ಕೊಡಬೇಕು. ಮಾಲೀಕನ ಹೆಸರು ನೋಡಿ, ಈಗ ಈ ಥರ ಬಂದಿದೆ. ಮಾಹಿತಿ ಸೇರಿಸಲಾಗಿದೆ. ಮಾಹಿತಿ ಸರಿಯಾಗಿದ್ದರೆ ಎಲ್ಲ ನೋಡ್ಕೊಳ್ಳಿ, ಓಕೆ ಅಂತ ಕೊಡಿ. ಓಕೆ, ಬೆಳೆ ವಿವರ ಮಾಹಿತಿ ಉಳಿಸಲಾಗಿದೆ. ಸರಿ ಅಂತ ಕೊಡಿ. ಇಂಟರ್ನೆಟ್ ಲಭ್ಯತೆ ಪರಿಶೀಲಿಸಿ ಅಂತ ಅಪ್ಲೋಡ್ ಮಾಡಿ ಬಟನ್ ಕ್ಲಿಕ್ ಮಾಡಿ ಅಂತ ಬರ್ತದೆ. ಓಕೆ ಅಂತ ಕೊಡಿ. ನೋಡಿ, ಈಗ ಅದು ಫಸ್ಟು ಹಸಿರು ಬಂದಿತ್ತು. ಉದಾಹರಣೆ ತೋರಿಸ್ತೀನಿ ನೋಡಿ. ಇದು ಪಿಂಕ್ ಕಲರ್ ಬಂದಿದೆ. ಪಿಂಕ್ ಕಲರ್ ಬಂದಿರೋದು ನಾನು ಈಗ ಅಪ್ಡೇಟ್ ಮಾಡೋದ್ನಲ್ಲ, ಅದು ಅಪ್ಡೇಟ್ ಆದರೆ ಪಿಂಕ್ ಕಲರ್ ಬರ್ತದೆ ನೋಡಿ. ಇದು ಸೇಮ್ ಬೇರೆ ನಿಮ್ಗೆ ಎಷ್ಟು ಪಾಣಿ ಇವೆ ಆಯಾ ಜಾಗಕ್ಕೆ ಹೋಗಿ ನೀವು ಅಪ್ಡೇಟ್ ಮಾಡ್ಕೋಬೇಕದು. ಈ ಪಿಂಕ್ ಕಲರ್ ಬಂದರೆ ಅಪ್ಡೇಟ್ ಆಗಿದೆ ಅಂತ. ಎಲ್ಲರೂ ಇದೇ ರೀತಿ ಇದು ಮಾಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಗೊತ್ತಿಲ್ಲದೆ ಇದ್ದರೆ ಯಾರೋ ಹುಡುಗರು ಅಥವಾ ನಿಮ್ಮ ಸ್ನೇಹಿತರು ಇದ್ದರೆ ತಿಳ್ಕೊಳ್ಳಿ, ತಿಳ್ಕೊಂಡು ಅಪ್ಡೇಟ್ ಮಾಡಿ. ಓಕೆ, ಒಳ್ಳೆಯದಾಗಲಿ.